So next ನಮಗಿರುವಂತದ್ದು ionic formula. So ionic formula we are going to write for ionic substances. So ionic formula shows the charges of the ion present in an ionic substance. So ionic formula ದಲ್ಲಿ ನಮಗೆ charges present ಏನಾಗಿರುತ್ತೆ ಒಂದು ionic substance ಅಲ್ಲಿ ಈಗ NaCl ತಗೊಂಡ್ರೆ Na+ ಮತ್ತೆ Cl- ಅಂತ ಏನ್ ಬರಿತೀವಿ. ಸೊ ಅದು ಒಂದು ionic formula. ಸೊ ಅಲ್ಲಿ ಆ charges indicate ಮಾಡುತ್ತೆ. ಸೊ ಇವಾಗವರೆಗೂ ನಾವು ಡಿಸ್ಕಸ್ ಮಾಡಿದ ಎಲ್ಲಾ ಫಾರ್ಮುಲಾಗಳು ನಾವು ಚಾರ್ಜಸ್ ಬರ್ಕೊಂಡೆ ಅದರಲ್ಲೂ ಕೂಡ ಏನ್ ಮಾಡಿದ್ವಿ ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಥವಾ ಕ್ರಿಸ್ ಕ್ರಾಸ್ ಮಾಡ್ಕೊಂಡು ಫಾರ್ಮುಲಾನ ಬರೀತಿದ್ವಿ. ಸೊ ಸೇಮ್ ಅದೇ ರೀತಿ ಇಲ್ಲೂ ಕೂಡ ಕಂಟಿನ್ಯೂ ಮಾಡ್ತೀವಿ. ಸೊ ವಿ ಕ್ಯಾನ್ ಸಿ ಹಿಯರ್ ಗ್ರೂಪ್ ನಂಬರ್ಗಳು ಕೊಟ್ಟಿದ್ದಾರೆ, ಮತ್ತೆ ವೇಲೆನ್ಸಿ ಕೊಟ್ಟಿದ್ದಾರೆ, ಮತ್ತೆ ಚಾರ್ಜ್ ಅಯಾನ್ ಮೇಲೆ ಇರುವಂತಹ ಚಾರ್ಜ್ಗಳು ಏನೇನಿದೆ ಅಂತ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಗ್ರೂಪ್ ನಂಬರ್ 1, 2 ಆಮೇಲೆ ಅದಾದ್ಮೇಲಿಂದ 13, 14, 15, 16, 17 and 18. ಓಕೆ. ಸೊ 1, 2, 13, 14, 15, 16, 17, 18. ಸೊ ಈ ತರ ಇರುತ್ತೆ ನಿಮ್ಗೆ. ಸೊ ಇಲ್ಲಿ ನಾವು ಮಧ್ಯದಲ್ಲಿ 3 ಇಂದ 12 ಏನಿದೆ 3 ಇಂದ 12 ಅದನ್ನ ತಗೊಂಡಿಲ್ಲ. ನಾನು ಮುಂದೆ ಕೇಳ್ತೀನಿ 3 ಇಂದ 12 ಏನಾಗುತ್ತೆ ಅಂತ, ಯಾಕಂದ್ರೆ ವೇರಿಯಬಲ್ ವೇಲೆನ್ಸಿ ಇರೋದು. ಸೊ 3 ಇಂದ 12 ಏನಿದೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಓಕೆ, ಫಸ್ಟ್ ಇದ್ರದ್ ಬಗ್ಗೆ ಕಲ್ತ್ಕೊಬೇಕು, ದೆನ್ ವಿಲ್ ಮೂವ್ ಆನ್ ಟು 3 to 12 ಗ್ರೂಪ್ಸ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನೀವು ಆಲ್ರೆಡಿ ವೇಲೆನ್ಸಿ ಬಗ್ಗೆ ನಾವು ಮಾತಾಡಿದ್ದೀವಿ ಅಂಡ್ ಯು ಪೀಪಲ್ ನೋ ದಟ್ ವೇಲೆನ್ಸಿ ಅಬೌಟ್ ದೀಸ್ ಗ್ರೂಪ್ ನಂಬರ್ಸ್. ಸೊ ಈ ಗ್ರೂಪ್ ಅಲ್ಲಿ ಯಾವ ಎಲಿಮೆಂಟ್ಗಳು ಯಾವ್ಯಾವ ಇರುತ್ತೆ, ಆ ಎಲಿಮೆಂಟ್ಗಳದ್ದು ವೇಲೆನ್ಸಿಗಳು ಏನಿರುತ್ತೆ ಅಂತ ಆಲ್ರೆಡಿ ಗೊತ್ತಾಗಿದೆ. ಸೊ ಗ್ರೂಪ್ ನಂಬರ್ 1 ನಲ್ಲಿ ವೇಲೆನ್ಸಿ 1 ಇರುತ್ತೆ. ಸೊ ಸೋಡಿಯಂ, ಲಿಥಿಯಂ, ಪೊಟ್ಯಾಷಿಯಂ ಯಾವ್ದೇ ತಗೊಬೋದು ಅದೆಲ್ಲದ್ರದ್ದು ವೇಲೆನ್ಸಿ 1 ಆಗುತ್ತೆ. ಸೊ ಅದೇ ರೀತಿ ಗ್ರೂಪ್ 2 ಅದರಲ್ಲಿ ಎಲ್ಲಾ ಎಲಿಮೆಂಟ್ದು ವೇಲೆನ್ಸಿ 2 ಬರುತ್ತೆ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಬೇರಿಯಂ. ಸೊ ಇದೆಲ್ಲ. ಸೊ ಅದೇ ರೀತಿ 13, 14, 15, 16, 17 and 18 ರೆಸ್ಪೆಕ್ಟಿವ್ಲಿ. ಸೊ ಅದ್ರದ್ದು ವೇಲೆನ್ಸಿಗಳನ್ನ ಕೊಟ್ಟಿದ್ದಾರೆ 3, 4, 3, 2, 1 ಅಂತ. ಸೊ ಅದೇ ರೀತಿ ಇದು ವೇಲೆನ್ಸಿ ಮತ್ತೆ ಗ್ರೂಪ್ ನಂಬರ್ ಆಗಾಯ್ತು. ಹಾಗಾದ್ರೆ ಆ ವೇಲೆನ್ಸಿ ಮತ್ತೆ ಆ ಗ್ರೂಪ್ ಅಲ್ಲಿ ಇರುವಂತಹ ಎಲಿಮೆಂಟ್ ಗಳಿಗೆ ಯಾವ ಚಾರ್ಜ್ ಇರುತ್ತೆ. ಯಾಕಂದ್ರೆ ಅಯನಿಕ್ ಕಾಂಪೌಂಡ್ಸ್ ಅಂದಾಗ ದೇ ವಿಲ್ ಪೊಸೆಸ್ ಸಮ್ ಚಾರ್ಜಸ್. ಸೊ ಹಾಗಾಗಿ ಬಂದಾಗ ಇಲ್ಲಿ ನಮಗೆ ಅದೇ ಗ್ರೂಪ್ ಗಳಿಗೆ ಅಕಾರ್ಡಿಂಗ್ ಟು ದಟ್ ಗ್ರೂಪ್ ದೇ ಆರ್ ಗಿವನ್ ದ ಚಾರ್ಜಸ್ ಹಿಯರ್. ಯು ಕ್ಯಾನ್ ಸಿ ಆನ್ ದ ಲಾಸ್ಟ್ ಕಾಲಮ್. ಸೊ 1+ ಗ್ರೂಪ್ 1 ಗೆ ಅಂದ್ರೆ ಆ ಗ್ರೂಪ್ 1 ಅಲ್ಲಿ ಬರುವಂತ ಎಲ್ಲಾ ಎಲಿಮೆಂಟ್ ಚಾರ್ಜ್ 1+ ಇರುತ್ತೆ. ಲಿಥಿಯಂ ಆಗ್ಬೋದು, ಸೋಡಿಯಂ ಆಗ್ಬೋದು, ಹೈಡ್ರೋಜನ್ ಆಗ್ಬೋದು, ಪೊಟ್ಯಾಷಿಯಂ ಆಗ್ಬೋದು, ಸೋಡಿಯಂ ಆಗ್ಬೋದು, ಸೀಸಿಯಂ ಆಗ್ಬೋದು. ಸೊ ಆಲ್ ದಟ್ ಎಲ್ಲ ಹ್ಯಾವ್ ಅ +1 ಚಾರ್ಜ್. ಸಿಮಿಲರ್ಲಿ ಸೆಕೆಂಡ್ ಗ್ರೂಪ್ ಅಂಡ್ 13th ಗ್ರೂಪ್ ಬೋರಾನ್ ಫ್ಯಾಮಿಲಿ. ಸೊ ಅದರಿಂದ ನೆಕ್ಸ್ಟ್ 14th ಗ್ರೂಪ್ ಬಂದ್ರೆ ನೈಟ್ರೋಜನ್ ಫ್ಯಾಮಿಲಿ, ಆಮೇಲೆ ನಮಗೆ ಕಾರ್ಬನ್ ಫ್ಯಾಮಿಲಿ, ಆಕ್ಸಿಜನ್ ಫ್ಯಾಮಿಲಿ, ದೆನ್ ಹ್ಯಾಲೋಜನ್, ಜೊತೆಗೆ ಲಾಸ್ಟ್ ಗೆ ನೋಬಲ್ ಗ್ಯಾಸ್. ಸೊ ನೋಬಲ್ ಗ್ಯಾಸಸ್ ಅಲ್ಲಿ ಯಾವುದೇ ರೀತಿಯಾದ ಚಾರ್ಜಸ್ ಇರೋದಿಲ್ಲ. ಸೊ ಈ ಚಾರ್ಜಸ್ ಗಳು ತುಂಬಾ ಇಂಪಾರ್ಟೆಂಟ್, ನೀವು ನೆನ್ಪಿಟ್ಕೊಬೇಕು ಈ ಚಾರ್ಜಸ್ ಗಳು. ಅಕಾರ್ಡಿಂಗ್ ಟು ದಟ್ ಗ್ರೂಪ್ ನಂಬರ್ ಅಥವಾ ಅಕಾರ್ಡಿಂಗ್ ಟು ದಟ್ ಗ್ರೂಪ್ಸ್ ಚಾರ್ಜಸ್ ಯು ಶುಡ್ ರಿಮೆಂಬರ್. ಸೊ 15th ಗ್ರೂಪ್ ಇಂದ ಅಪ್ ಟು 17th ತನಕ ನೆಗೆಟಿವ್ ಚಾರ್ಜಸ್ ಇದೆ. ಸೊ ಆ ಗ್ರೂಪ್ ಅಲ್ಲಿ ಬರುವಂತ ಎಲಿಮೆಂಟ್ ಗಳು ಯು ಕ್ಯಾನ್ ಸಿ ವಾಟ್ ಆರ್ ದ ಚಾರ್ಜಸ್ ದೇ ಕ್ಯಾರಿ. ಓಕೆ. So next we'll try to write some of the formulas of these compounds. So ಈ ಕಾಂಪೌಂಡ್ ಗಳದ್ದು ಫಾರ್ಮುಲಾಗಳು ಬರೀಬೇಕು. ಸೊ ಈಗ ನಮ್ಗೆಲ್ಲ ಗೊತ್ತಿರೋ ಹಾಗೇನೆ ಲಿಥಿಯಂ ಯಾವ ಗ್ರೂಪ್ ಅಲ್ಲಿ ಬರುತ್ತೆ? ಫಸ್ಟ್ ಗ್ರೂಪ್. ಫಸ್ಟ್ ಗ್ರೂಪ್ ಅಲ್ಲಿ ಚಾರ್ಜ್ ಏನು? ಪ್ಲಸ್. ಸೊ ಲಿಥಿಯಂ ಏನಿದೆ ಅದ್ರ ಚಾರ್ಜ್ ಏನಾಗಿರುತ್ತೆ? +1. ಸೊ ಅದ್ರ ಜೊತೆಗೆ ಇರುವಂತದ್ದು ಇನ್ನೊಂದು ಎಲಿಮೆಂಟ್ ಯಾವುದು? ಆಕ್ಸಿಜನ್ ಅಲ್ವಾ? ಅಂದ್ರೆ ಆಕ್ಸಿಜನ್. ಆಕ್ಸೈಡ್ ಅಂದ್ರೆ ಅದು ಆಕ್ಸಿಜನ್. ಸೊ ಆಕ್ಸಿಜನ್ ಯಾವ ಗ್ರೂಪ್ ಅಲ್ಲಿ ಬರುತ್ತೆ? ಸೆಕೆಂಡ್ ಗ್ರೂಪ್. 16th ಗ್ರೂಪ್. ಸೊ ಅಲ್ಲಿ ಚಾರ್ಜ್ ಎಷ್ಟಿತ್ತು? 2 ಮೈನಸ್ ಇದೆ. 2 -
ಸೊ ಈಗ ನೀವು ಇದನ್ನ ಬ್ಯಾಲೆನ್ಸ್ ಮಾಡ್ಬೇಕಷ್ಟೆ. ಈಗ ಫಾರ್ಮುಲಾ ಹೇಳಿ ಸರ್ Li2O. Li2. ಎಸ್. ಸೊ ಅದ್ರದ್ದು ಫಾರ್ಮುಲಾ ಏನ್ ಬಂದಿದೆ Li2O. ಓಕೆ, ಅಂದ್ರೆ ಇಲ್ಲಿ +1 ಇದೆ -3. ಸೊ ಬ್ಯಾಲೆನ್ಸ್ ಮಾಡೋದಕ್ಕೆ 2 ಲಿಥಿಯಂ ತಗೋಬೇಕು, ಸೊ ಬ್ಯಾಲೆನ್ಸ್ ಆಗುತ್ತೆ. ಸೊ ಅದೇ ರೀತಿ ಟ್ರೈ ಫಾರ್ ಪೊಟ್ಯಾಸಿಯಂ ನೈಟ್ರೈಡ್. Potassium 1 ನೈಟ್ರೈಡ್ ಅಂದ್ರೆ ಯಾವ್ದಿದೆ ಅದರಲ್ಲಿ? ನೈಟ್ರೋಜನ್ and oxygen. ಸೊ ನೈಟ್ರೋಜನ್ ಅಲ್ಲಿ ಎಷ್ಟು ಚಾರ್ಜ್? -3. ಸೊ ಫಾರ್ಮುಲಾ ಏನಾಯ್ತು? K3N. Yes. So that formula is going to be K3N. ಸೊ ಸೋಡಿಯಂ ಕ್ಲೋರೈಡ್ ನಿಮ್ಗೆ ಗೊತ್ತಾ ಇದೆ. ಸೊ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ಬಿಡ. ನೆಕ್ಸ್ಟ್ ಡೈರೆಕ್ಟ್ ಅಲ್ಯೂಮಿನಿಯಂ ಆಕ್ಸೈಡ್ ಹೊಂಟೋಗೋಣ. ಸೊ ಅಲ್ಯೂಮಿನಿಯಂ ಚಾರ್ಜ್ ಎಷ್ಟು ಹೇಳ್ಬೇಕು ಅಷ್ಟೇ? +3. ಬರೀ 3 ಅಲ್ಲ, +3. 3 ಅಂದ್ಬಿಟ್ರೆ ನಾನು -3 ಅಂದ್ಬಿಟ್ಟು. ಆಕ್ಸಿಜನ್ದು +2. Two minus. -2 sir. ಇವಾಗ Al2O3. ಕ್ರಾಸ್ ಮಾಡಿದ್ರೆ ಮುಗೀತು. ಸೊ ಸೊ ಇದೆಲ್ಲ ಅಯನಿಕ್ ಕಾಂಪೌಂಡ್ಸ್. ಅಯನಿಕ್ ಕಾಂಪೌಂಡ್ಸ್ ಈ ರೀತಿ ನಾವು ಚಾರ್ಜಸ್ ಗಳನ್ನ ಬರೆಯೋದು ಪ್ರಾಕ್ಟೀಸ್ ಮಾಡ್ತೀವಿ. ಅದ್ರಲ್ಲಿ ಚಾರ್ಜಸ್ ಗೊತ್ತಿದ್ರೆ ಸಾಕು. ಆ ಗ್ರೂಪ್ ಅಲ್ಲಿ ಇರುವಂತ ಎಲಿಮೆಂಟ್ ಗಳದ್ದು ಚಾರ್ಜಸ್ ಗೊತ್ತಿದ್ರೆ ಸಾಕು. ಯು ಕ್ಯಾನ್ ಈಸಿಲಿ ರೈಟ್ ದ ಫಾರ್ಮುಲಾ. ಗೊತ್ತಾಗಿದೆಯಲ್ವ ಇದು ಬರೆಯಕ್ಕೆ? ಓಕೆ. ಓಕೆ, ಇನ್ನೊಂದು ಕೇಸಲ್ಲಿ, ಸೊ ಈ ಕೇಸಲ್ಲಿ ಸೊ we take ಓಕೆ. ಸೊ ಇಲ್ಲಿ ಕಾಣಿಸ್ತಿದ್ಯಾ ಫೆರಸ್? ಸೊ ಫೆರಸ್ ಬರ್ದಿದ್ದೀನಿ, ಮತ್ತೆ ಫೆರಿಕ್ ಇದೆ, ಕ್ಯುಪ್ರಸ್, ಕ್ಯುಪ್ರಿಕ್ ಅಂತ ಬರ್ದಿದೆ. ಸೊ ಇಲ್ಲಿ OUS IC OUS IC ಅಂತ ಬರ್ದಿದೆ. ಸೊ ಆ ಕೇಸಸ್ ಗಳಲ್ಲಿ ಅಲ್ಲಿ ಏನಾಗುತ್ತೆ ಅಂದ್ರೆ ಅದ್ರದ್ದು ಆಕ್ಸಿಡೇಷನ್ಸ್, ಅದ್ರದ್ದು ಚಾರ್ಜಸ್ ವೇರಿ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ IC ಅಂತ ಬರ್ದಿದ್ರೆ, if the suffix is IC, suffix IC ಆಗಿದೆ ಅಂದ್ರೆ, so it will have high charge. ಓಕೆ, ಚಾರ್ಜ್ ಏನಾಗಿರುತ್ತೆ? ಹೈ ಇರುತ್ತೆ, ಜಾಸ್ತಿ ಇರುತ್ತೆ. ಹಾ. OUS ಇದ್ರೆ ಇದಕ್ಕೆ ಉಲ್ಟಾ ಬರೀರಿ, ಕಡಿಮೆ ಇರುತ್ತೆ. ಚಾರ್ಜ್. ಸೊ ಫೆರಸ್ ಅಂದಾಗ ಲೋ ಅಂದ್ರೆ ಅರ್ಥ ಏನದು? Fe+2 ಸ್ಟೇಟ್ ಅಂತ. ಫೆರಿಕ್ ಅಂದಾಗ ಹೈ. ಸೊ ಫೆರಿಕ್ ಏನಾಗುತ್ತೆ? Fe+.
ಓಕೆ. ಅದೇ ರೀತಿ ಕುಪ್ರಸ್ಗೆ +1, ಕ್ಯುಪ್ರಿಕ್ ಇದ್ರೆ +2. ಅರ್ಥ ಆಗ್ತಿದ್ಯಾ? ಎಸ್ ಸರ್. ಓಕೆ. ಸೊ ಇದನ್ನ ನೋಡಿ, CuCl10 ನಾವು ನಾಮೆನ್ಕ್ಲೇಚರ್ ಮಾಡ್ಬೇಕು ಅಂದ್ರೆ ಕ್ಯುಪ್ರಸ್ ಕ್ಲೋರೈಡ್ ಅಂತ ಕರಿತೀವಿ. ಸಾರಿ, ಇದನ್ನ ಕ್ಯುಪ್ರಸ್ ಅನ್ನಲ್ಲ, ಇದನ್ನ ಕ್ಯುಪ್ರಿಕ್ ಕ್ಲೋರೈಡ್ ಅಂತ ಕರಿತೀವಿ ಅಲ್ವಾ? ಯಾಕೆ? ಅದು ಹೈಟ್ ಆಗುತ್ತೆ. +2 ಇರುತ್ತೆ ಅದ್ರ ಮೇಲೆ ಎಸ್ ಸರ್. +2 ಇರುತ್ತೆ ಇಲ್ಲಿ. +2 ಇದ್ರೆ ಇದು ಕ್ಯುಪ್ರಸ್. ಅದೇ +1 ಈ ತರ ಕೇಸ್ ಇದ್ರೆ, ಇದು +1 ಇದೆ ಅನ್ಕೊಳ್ಳಿ, ಈ +1 ಅಲ್ಲಿ ಇದ್ರೆ ಕ್ಯುಪ್ರಿಕ್ ಕ್ಲೋರೈಡ್ ಮತ್ತೆ ಕ್ಯುಪ್ರಸ್ ಕ್ಲೋರೈಡ್. ಗೊತ್ತಾಗ್ತಿದ್ಯಾ? ಕ್ಯುಪ್ರಿಕ್ ಕ್ಲೋರೈಡ್ ಅಂಡ್ ಕ್ಯುಪ್ರಸ್ ಕ್ಲೋರೈಡ್. ಸೊ ಇದು ಯಾವಾಗ ಅದ್ರದ್ದು ಚಾರ್ಜ್ ಮೇಲೆ ಡಿಪೆಂಡ್ ಆಗಿ. ಸೊ ಇದು ಯಾವಾಗ ಮಾತಾಡ್ತೀವಿ ಅಂದ್ರೆ ನಾವು, ಸೊ ನಮ್ಗೆ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ಗಳನ್ನ ನಾನು ಹೇಳಿದಾಗೇನೆ 3 ಇಂದ 12 ಗ್ರೂಪ್ಗಳು, 3 ರಿಂದ 12 ಗ್ರೂಪ್ ತನಕ ಏನಿದೆ, ಸೊ ಆ ಗ್ರೂಪ್ ಒಳಗಡೆ ಬರೋ ಎಲ್ಲ ಎಲಿಮೆಂಟ್ಗಳು ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ ನ ತೋರಿಸುತ್ತೆ. ಸೊ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ ತೋರಿಸೋದ್ರಿಂದ ಸೊ ಅಲ್ಲಿ ಏನಾಗುತ್ತೆ, ಅವು ಫೆರಸ್ ಮತ್ತೆ ಫೆರಿಕ್ ಅಥವಾ ಕ್ಯುಪ್ರಸ್ ಅಂಡ್ ಕ್ಯುಪ್ರಿಕ್. ಓಕೆ, ಆ ತರ ಬರ್ಕೋತೀವಿ. ವೇರಿಯನ್ಸಿ ವೇರಿ ಆಗ್ತಿದಂಗೆ, ಈಗ +2 +3 ಹಂಗೆ ಜಾಸ್ತಿ ಆಗ್ತಿದಂಗೆನೆ ಅದು ಫೆರಿಕ್ 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 ಆಗ್ತಾ ಹೋಗುತ್ತೆ. ಕಮ್ಮಿ ಬರ್ತಿದಂಗೆ ಅದು ಫೆರಸ್ ಫೆರಸ್ OES ಆಡ್ ಮಾಡ್ತಾ ಹೋಗ್ತೀವಿ. ಗೊತ್ತಾಗಿದ್ಯಾ? ಎಸ್ ಸರ್. ಅದೇ ರೀತಿ ಸ್ಟ್ಯಾನಸ್, ಮ್ಯಾಂಗನಸ್, ಮ್ಯಾಂಗನಿಕ್ ಇವೆಲ್ಲ ಬರುತ್ತೆ ಸುಮಾರು. ಸೊ ಅದೆಲ್ಲ ನಾವು ಬೇಸ್ಡ್ ಆನ್ ಚಾರ್ಜ್ ಬರೆಯುವಂಥದ್ದು. ಸೊ ಇದಿಷ್ಟು ಕ್ಲಿಯರ್ ಆಗಿದೆಯಲ್ಲ ನಿಮ್ಗೆ? ಎಸ್ ಸರ್. ಎಸ್ ಸರ್. ಸೊ ನೀವು ಈಗ ಯಾವುದೇ ಒಂದು ಫಾರ್ಮುಲಾ ಕೊಟ್ರು ಅದಕ್ಕೆ ನಾಮೆನ್ಕ್ಲೇಚರ್ ಮಾಡ್ಬೋದು, ಅಥವಾ ಯಾವ್ದಾದ್ರು ನೇಮ್ ಕೊಟ್ಟಿದ್ರೆ ಅದಕ್ಕೆ ಫಾರ್ಮುಲಾಗಳನ್ನ ಬರಿಬಹುದು. ಗೊತ್ತಾಗಿದೆ ಅಲ್ವಾ ಅದೆಲ್ಲ ಮಾಡ್ಲಿಕ್ಕೆ? ಓಕೆ. ಸೊ ಇದ್ರಲ್ಲಿ ಏನಾದ್ರೂ ಡೌಟ್ ಗಳಿದ್ರೆ ನಾವು ಡಿಸ್ಕಷನ್ ಮಾಡೋಣ. ಡೌಟ್ ಇಲ್ಲ ಅಂದ್ರೆ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ನೆಕ್ಸ್ಟ್ ಚಾಪ್ಟರ್ ಗಳನ್ನ ತಗೊಳ್ಳೋಣ. ಸರ್ ಇದನ್ನ ಕಾಪರ್ ಕ್ಲೋರೈಡ್ ಅಂತಾನು ಕರಿಬಹುದಲ್ವಾ? ಅದು ಯಾವಾಗ ಅಂದ್ರೆ ಅಲ್ಲಿ ನೋಡಿ, ಕಾಪರ್ 2 ಕ್ಲೋರೈಡ್ ಅನ್ಬೇಕು. ಇದನ್ನ ಕಾಪರ್ ಕ್ಲೋರೈಡ್ ಅಂತ ಹೇಳಕ್ಕಾಗಲ್ಲ, ಕಾಪರ್ 2 ಕ್ಲೋರೈಡ್. ನೀನ್ ಆ 2 ನ ಮೆನ್ಷನ್ ಮಾಡಿಲ್ಲ ಅಂದ್ರೆ ಆವಾಗ +2 ಇರೋದ್ರಿಂದ ಅದು ಕ್ಯುಪ್ರಸ್ ಕ್ಲೋರೈಡ್ ಆಗುತ್ತೆ. ಸರ್ ಫಾರ್ಮುಲಾ ನಾಮನ್ಕ್ಲೇಚರ್ ಮಾಡೋದು ಇನ್ನೊಂದ್ಸಲ ರಿಪೀಟ್ ಮಾಡಿ ಸರ್. ಯಾವ್ದ್ರದ್ದು ಬೇಕಪ್ಪ? ಫಾರ್ಮುಲಾ ನಾಮನ್ಕ್ಲೇಚರ್ ಮಾಡೋದು ಸರ್. ಫಾರ್ಮುಲಾನ ನಾಮೆನ್ಕ್ಲೇಚರ್ ಮಾಡ್ಲಿಕ್ಕ ಎಕ್ಸಾಂಪಲ್ ಇದನ್ನೇ ಇದು ಬೇಡ. ಓಕೆ. ಸೊ ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ NaCl ಇದೆ ಅಲ್ವಾ, ಸೊ ನಾವು NaCl ಬರೆದು ಮಾಡೋಣ, ಯಾವ್ದಾದ್ರು ಬೇರೆ ತಗೊಳ್ಳೋಣ. ಸೊ KCl. ಓಕೆ, ಈ ತರ ಕೊಡ್ತಾರೆ ನಿಮ್ಗೆ, ಇದನ್ನ ನಾಮೆನ್ಕ್ಲೇಚರ್ ಮಾಡಿ ಅಂತ. ಸೊ ಇದ್ರಲ್ಲಿ ನಮ್ಗೆ ಗೊತ್ತಾಗುತ್ತೆ ಕ್ಯಾಟಯನ್ ಮತ್ತೆ ಆನಯನ್ ಗೊತ್ತಾಗುತ್ತೆ. ಇದು ಕ್ಯಾಟಯನ್ ಮತ್ತೆ ಇದು ಆನಯನ್ ಅಂತ. ಸೊ ಕ್ಯಾಟಯನ್ ಏನಿರ್ತದೆ ಅದನ್ನ ಹಾಗೆ ಬರ್ಕೋತೀವಿ, ಅಂದ್ರೆ ಆ ಎಲಿಮೆಂಟಲ್ ಸ್ಟೇಟ್ ಅಲ್ಲಿ ಏನಿರುತ್ತೆ ಅದ್ ಹಾಗೆ. ಈಗ K ಅಂದ್ರೆ ಪೊಟ್ಯಾಷಿಯಂ ನಮ್ಗೆ ಗೊತ್ತು, ಅದು ಎಲಿಮೆಂಟ್. ಸೊ ಅದನ್ನ ಯಾವ್ದೇ ರೀತಿಯಾಗಿ ಚೇಂಜ್ ಮಾಡಲ್ಲ. ಸೊ ಸಿಂಪ್ಲಿ ಎಲಿಮೆಂಟ್ ನೇಮ್ ಏನಿದೆ ಅದನ್ನ ನಾವು ಬರ್ಕೋತೀವಿ ಅಷ್ಟೇ ಇಲ್ಲಿ. ಓಕೆ, ಸಿಂಪ್ಲಿ ಎಲಿಮೆಂಟ್ ಏನಿತ್ತು ಆ ಎಲಿಮೆಂಟ್ ನ ಮಾತ್ರ ನಾವು ಇಲ್ಲಿ ಬರ್ಕೊಂಡಿದೀವಿ, ಇನ್ನೇನು ಮಾಡಿಲ್ಲ ನಾವು. ಸೊ ಡೈರೆಕ್ಟ್ ಆಗಿ ಕ್ಯಾಟಯನ್ ಏನಿತ್ತು ಎಲಿಮೆಂಟ್ ಅದನ್ನ ಬರ್ದೇವಿ. ನೆಕ್ಸ್ಟ್ ನಿಮ್ಗೆ ಬಂದ್ರೆ ಆನಯನ್ ಇದೆ. ಸೊ ಆನಯನ್ ಅಲ್ಲಿ ಏನಾಗ್ಬೇಕು, ಫ್ಲೋರಿನ್ ಅಂತಿದೆ, ಫ್ಲೋರಿನ್ ಅಂತ. ಸೊ ಅದು ಏನಾಗ್ಬೇಕು, ಆನಯನ್ ಗಳಿಗೆ ನಾವೇನ್ ಮಾಡ್ತೀವಿ, IDE ನ ಆಡ್ ಮಾಡ್ಬೇಕು ಕೊನೆಯಲ್ಲಿ.
INE ಬದಲು ಯು ಶುಡ್ ಆಡ್ ID. ಓಕೆ, ಸೊ ಅದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತೀವಿ, ಸೊ ಅದಕ್ಕೆ ಸೊ ಕ್ಲೋರೈಡ್ ಅಂತ ಬರ್ಕೋತೀವಿ. ಸೊ ಪೊಟ್ಯಾಷಿಯಂ ಕ್ಲೋರೈಡ್, ಅದೇನಾಗುತ್ತೆ ಪೊಟ್ಯಾಷಿಯಂ ಕ್ಲೋರೈಡ್ ಆಗುತ್ತೆ. ಐಡಿ ಸೇರ್ಸ್ಕೋಬೇಕು. ಆನಯನ್ ಗಳಿಗೆ ಐಡಿನ ಸೇರಿಸಬೇಕು ನೀವು. ಪೊಟ್ಯಾಷಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಬ್ರೋಮೈಡ್, ಮೆಗ್ನೀಷಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಬ್ರೋಮೈಡ್, ಮೆಗ್ನೀಷಿಯಂ ಫ್ಲೂರೈಡ್, ಯಾವುದೇ ಆದ್ರೂ ಆಗ್ಬೋದು. ಆ ಆನಯನ್ ಏನಿರುತ್ತೆ ಅದಕ್ಕೆ ಐಡಿನ ಸೇರಿಸ್ಬೇಕು. ಇದು ಪಾಲಿಅಟಾಮಿಕ್ ಅಯಾನ್ಸ್ ಕೇಸಲ್ಲಿ ಚೇಂಜ್ ಆಗುತ್ತೆ. ಪಾಲಿಅಟಾಮಿಕ್ ಕೇಸಸ್ ಅಲ್ಲಿ ನೀವು ಐಡಿ ಹಾಕ್ಲೇಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಹಾಕಿದ್ರೆ ಕೆಲವೊಂದ್ರಲ್ಲಿ ಮಾತ್ರ ಐಡಿನ ಯೂಸ್ ಮಾಡ್ತೀವಿ ಪಾಲಿಅಟಾಮಿಕ್ ಕೇಸಲ್ಲಿ. ಬಟ್ ಈ ಏನು ಪಾಲಿಅಟಾಮಿಕ್ ಅಂದ್ರೆ ಮೋನೋಅಟಾಮಿಕ್ ಅಯಾನ್ಸ್ ಏನಿರ್ತವೆ ಆ ಕೇಸಲ್ಲಿ ನಾವು ಐಡಿನ ಯೂಸ್ ಮಾಡಲೇಬೇಕು. ಸೊ ಅದಾಗಿದ್ಯಾ? ಇನ್ನೇನಾದ್ರೂ ಡೌಟ್ಸ್ ಇದೆಯಾ ನೋಡಿ, ಯಾವ್ದಾದ್ರು ಡಿಸ್ಕಸ್ ಮಾಡ್ಬೇಕಾ ಸರ್? ಸರ್ CuCl2 ನ ಕ್ಯುಪ್ರಿಕ್ ಕ್ಲೋರೈಡ್ ಅಂತ ಹೇಳಿದ್ವಿ ಸರ್. ಅದಕ್ಕೆ ಮೇಲ್ಗಡೆ +2 ಇದೆ ಅಥವಾ +3 ಇದೆ Cuಗೆ, ನಮ್ಗೆ ಗೊತ್ತಾಗುತ್ತೆ? ಅದನ್ನೇ ನಾನು ಹೇಳಿದ್ದು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಹೇಳ್ತೀನಿ ಹೇಗೆ ಅಂತ. ಸೊ ಈಗ ಫಾರ್ ಎಕ್ಸಾಂಪಲ್ ನಾನು NaCl ಅಂತ ಬರೆದಿರ್ತೀನಿ. ಸೊ ನಿಮಗೆ ಈ ಗ್ರೂಪ್, ಇದು ಫಸ್ಟ್ ಗ್ರೂಪ್, ಇದು 17 ಗ್ರೂಪ್. ಇದರಲ್ಲಿ ಕಾಮನ್ ಆಗಿ ಏನ್ ಗೊತ್ತಿದೆ, ಚಾರ್ಜಸ್ ಗೊತ್ತಿದೆ ನಿಮ್ಗೆ, ತಲೆ ಕೆಡಿಸ್ಕೊಳಂಗಿಲ್ಲ. ಯಾಕಂದ್ರೆ ಇದಿಷ್ಟು ಗ್ರೂಪ್ ಅಲ್ಲಿ ಕಾಮನ್ ಆಗಿರುತ್ತೆ. ಬಟ್ ನಮ್ಗೆ 3 ಇಂದ 12 ಗ್ರೂಪ್ ಒಳಗಡೆ ಏನ್ ಬರುತ್ತೆ, 3 ರಿಂದ 12 ಗ್ರೂಪ್ ಒಳಗಡೆ ಏನ್ ಬರುತ್ತೆ, ಸೊ ಈ 3 ರಿಂದ 12 ಗ್ರೂಪ್ ಒಳಗಡೆ ಬರುವಂತಹ ಎಲ್ಲಾ ಎಲಿಮೆಂಟ್ಸ್ ಗಳು ಏನಿದೆ ಅದಕ್ಕೆ ಇದು ವೇಲೆನ್ಸಿ ಡಿಫ್ರೆಂಟ್ ಆಗಿರುತ್ತೆ, ವೇರಿಯಬಲ್ ವೇಲೆನ್ಸಿ ಇರುತ್ತೆ, ವೇಲೆನ್ಸಿಗಳು ಬೇರೆ ಬೇರೆ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನೀಗ Cu ನ 2 Cl ಜೊತೆ ಸೇರಿಸಿದೀನಿ ಅಂತ ಇಟ್ಕೊಳ್ಳಿ. ಓಕೆ, ನನಗೆ ಇದ್ರದ್ದು ಗೊತ್ತಿಲ್ಲ, ಬಟ್ ನನ್ಗೆ ಇದ್ರದ್ದು ಗೊತ್ತಾ? ಗೊತ್ತು. ಎಷ್ಟು? 2 ಅಲ್ವಾ? ಅಂದ್ರೆ 1 Cl ಗೆ -1 ಅಂದ್ರೆ 2 Cl ಗೆ ಎಷ್ಟಾಗುತ್ತೆ? -2 ತಾನೆ. ಇದ್ರದ್ದು -2 ಆದ್ರೆ ಇದ್ರ ಅಪೋಸಿಟ್ ಅಲ್ಲಿ ಇರೋದು ಪ್ಲಸ್ ಇರ್ಬೇಕು ಅಂತ ಗೊತ್ತು ನಿಮ್ಗೆ. ಸೊ ಏನ್ ಮಾಡ್ತೀರಾ? +2 ಅಂತ ಬರೀತೀರಾ ಅಲ್ವಾ? ಸೊ ಹಾಗೆ ಇದನ್ನ ನಾವು ಐಡೆಂಟಿಫೈ ಮಾಡ್ಕೊತೀವಿ. ಇವೆಲ್ಲ ಏನ್ ಮಾಡುತ್ತೆ ನಮ್ಗೆ, ಈ ಡಿ ಬ್ಲಾಕ್ ಅಲ್ಲಿ ಇರುವಂತದ್ದು ಎಲ್ಲ ಮೆಟಲ್ಗಳು. ಸೊ ಮೆಟಲ್ಗಳು ಏನ್ ಮಾಡುತ್ತೆ, ಅಬ್ವಿಯಸ್ಲಿ ನಾನ್ ಮೆಟಲ್ ಜೊತೆ ಬಾಂಡಿಂಗ್ ಮಾಡ್ಕೊಳ್ಳುತ್ತೆ. ಅಯನಿಕ್ ಬಾಂಡ್ಗಳು ನಾನ್ ಮೆಟಲ್ ಜೊತೆ ಮೆಟಲ್ಗಳು ಮಾಡ್ಕೊತವೆ. ಸೊ ನಾನ್ ಮೆಟಲ್ ಏನೇನಿದಾವೆ ಎಲ್ಲದ್ರದ್ದು ನಿಮ್ಗೆ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಯಾಕೆಂದ್ರೆ ಏನು 13 ರಿಂದ 18ನೇ ತನಕ ಏನು ಎಲಿಮೆಂಟ್ಗಳಿದೆ ಅವೆಲ್ಲ ನಾನ್ ಮೆಟಲ್ಗಳು, ಹೌದಲ್ವಾ? ಅದರಲ್ಲಿ ಒಂದ್ ಸ್ವಲ್ಪ ಏನು ಮಿಕ್ಸರ್ ಇದೆ, ಅಂದ್ರೆ ಮೆಟಲ್ ಮತ್ತೆ ನಾನ್ ಮೆಟಲ್ ಮತ್ತೆ ಮೆಟಲಾಯ್ಡ್ಸ್ ಕೂಡ ಮಿಕ್ಸರ್ ಬರುತ್ತೆ ಸ್ವಲ್ಪ ಅದರಲ್ಲಿ. ಬಟ್ ಮೋಸ್ಟ್ ಆಫ್ ದಮ್ ಯು ನೋ ದಟ್ ವೇಲೆನ್ಸಿ. ಸೊ ಹಾಗಾಗಿ ಇಲ್ಲಿ ಯಾವ್ದೇ ಬಂದ್ರು ನಾವು ಅದ್ರದ್ದು ನೋಡ್ಕೋಬಹುದು. ಈಗ ಫಾರ್ ಎಕ್ಸಾಂಪಲ್ ಇನ್ನೂ ಒಂದು ತಗೊಳ್ಳೋದಾದ್ರೆ ಪಾಲಿಅಟಾಮಿಕ್ ಅಲ್ಲಿ ತಗೊಳ್ಳೋದಾದ್ರೆ, ನಾನು ಪಾಲಿಅಟಾಮಿಕ್ ಕೇಸಲ್ಲಿ ತಗೊಳ್ಳೋದಾದ್ರೆ SO4 ಮತ್ತೆ Cu. ಓಕೆ, ನೀವೆಲ್ಲ ಏನೋ ನೋಡಿದಿರಿ, ಇದನ್ನ ಕಾಪರ್ ಸಲ್ಫೇಟ್ ಅಂತ ಓದಿರ್ತೀವಲ್ವಾ? ಸೊ ಕಾಪರ್ ಸಲ್ಫೇಟ್ ಕೇಸಲ್ಲಿ ಏನಾಗುತ್ತೆ ನಮ್ಗೆಲ್ಲ ಗೊತ್ತಿರಂಗೇನೆ, ಸೊ ಇಲ್ಲಿ ನಾವು ಕಾಪರ್ ಸಲ್ಫೇಟ್ ನೋಡಿದ್ರೆ, ಕಾಪರ್ ಸಲ್ಫೇಟ್ ಅಲ್ಲಿ ಅಬ್ಸರ್ವ್ ಮಾಡಿ SO4
2- ಸ್ಟೇಟ್ ಅಲ್ಲಿ ಇರುತ್ತೆ. ಅರ್ಥ ಆಗ್ತಿದ್ಯಾ? ಇದು ಪಾಲಿಅಟಾಮಿಕ್. ಹೌದಾ? ಹೇಳ್ಬೋದಾ? ನೋಡ್ಬೋದಾ? ಇದನ್ನ ಪಾಲಿಅಟಾಮಿಕ್ ತಾನೇ ಇದು? Yes, sir. ಇದು ಪಾಲಿಅಟಾಮಿಕ್. ಇದು ಹಾಗಾದ್ರೆ ಕಾಪರ್ ಹೀಗಿರುತ್ತೆ ಒಂದೇ. ಸೊ ಈಗ ಇದು 2- ಅಂದ್ರೆ ಇದೇನಾಗ್ಬೇಕು? 2+ ಆಗ್ಬೇಕು sir. ಎಸ್. ಓಕೆ. ಸೊ ಅದರಿಂದ ನೀವು ಇದನ್ನ ಕಿಪ್ರಸ್ ಸಲ್ಫೇಟ್ ಅಂದ್ರೂ ತಪ್ಪಿಲ್ಲ. ಯಾಕೆ ಕಾಪರ್ ಸಲ್ಫೇಟ್ ಅಂತ ಕರಿತೀವಿ ಅಂದ್ರೆ ಅದೊಂದು ಕಾಮನ್ ನೇಮ್, ಕಾಮನ್ ಆಗಿ ಕರೆಯುವಂತದ್ದು. ನಾವು ಕಾಪರ್ ಸಲ್ಫೇಟ್ ಅಂತ ಕಾಮನ್ ಆಗಿ ಕರೆದು ಬಿಡ್ತೀವಿ ಅಷ್ಟೇ. ಅದು ಬಿಟ್ರೆ ಬೇರೆ ಏನು ಲಾಜಿಕ್ ಇಲ್ಲ. ಕಿಪ್ರಸ್ ಸಲ್ಫೇಟ್ ಅಂತ ಕರೆದ್ರೂ ತಪ್ಪಿಲ್ಲ. ಗೊತ್ತಾಗಿದ್ಯಾ? Yes, sir. ಓಕೆ. ಇನ್ನೇನ್ ಡೌಟ್ಸ್ ಇದೆ ನೋಡಿ, ಚೆಕ್ ಮಾಡಿ. ಇನ್ಯಾವ್ದಾದ್ರು ಡೌಟ್ಸ್ ಇದೆ ಸರ್ ಅನ್ನೋರು ಡೌಟ್ಸ್ ನ ಕ್ಲಿಯರ್ ಮಾಡ್ಕೊಳ್ಳೋಣ. ಸೊ ಕ್ಲಿಯರ್ ಆಗಿದೆ ಅನ್ನೋದಾದ್ರೆ ನಾನೀಗ ಹೊಸ ಒಂದು ಏನು ಮಾಮೂಲಿ ನೀವು ಓದಿರುತ್ತೆ ಅದನ್ನೇ ಮತ್ತೆ ಸರ್ ಮ್ಯಾಂಗನೀಸ್ ಕ್ಲೋರೈಡ್ ಒಂದ್ಸಲ ಮಾಡಿ. ಮ್ಯಾಂಗನೀಸ್ ಕ್ಲೋರೈಡ್ ಓಕೆ ಮಾಡಿ. Okay. So manganese is what? Mn. Okay. So chloride is Cl. So ಈಗ ನಮ್ಗೆ ಮ್ಯಾಂಗನೀಸ್ ಕ್ಲೋರೈಡ್ ನಿಮಗೆ ಗೊತ್ತಿದೆ. ಈಗ ಮ್ಯಾಂಗನೀಸ್ ನ ಹೀಗೆ ಬರೀತೀವಿ. ಮ್ಯಾಂಗನೀಸ್ ಕ್ಲೋರೈಡ್. ಸೊ ಈ ಕೇಸಲ್ಲಿ ಸೊ ಅದ್ರದ್ದು ಎಲಿಮೆಂಟ್ಗಳು ಗೊತ್ತಿದೆ. ಮ್ಯಾಂಗನೀಸ್ಗೆ Mn ಮತ್ತೆ ಕ್ಲೋರಿನ್ಗೆ Cl. ಓಕೆ. ಸೊ ಇದನ್ನ ಹೇಗ್ ಬರಿತೀವಿ ಅಂದ್ರೆ ನಾವು ಸ್ಟಾಕ್ ಏನು ರೋಮನ್ ನಂಬರ್ ಏನ್ ಹೇಳಿದೆ ನಾನು ಅದ್ರ ಪ್ರಕಾರ. ಸೊ ದಿಸ್ ಈಸ್ ರಿಟರ್ನ್ ಆಸ್ ಲೈಕ್ ದಿಸ್. ಜೊತೆಗೆ ಮ್ಯಾಂಗನೀಸ್ ಏನಿದೆ ಎಕ್ಸಿಟ್ಸ್ ಇನ್ ದ ಫಾರ್ಮ್ ಆಫ್ MnCl2 only. ಗೊತ್ತಾಗಿದ್ಯಾ? ಸೊ ಅಲ್ಲಿಗೆ Mn ಮತ್ತೆ 2 Cl ಜೊತೆ ಜಾಯಿನ್ ಆಗುತ್ತೆ. ಗೊತ್ತಾಯ್ತಾ? Yes, sir. ಇಲ್ಲಿ ನಾವು ಇನ್ನೊಂದು ನೆನಪಿಟ್ಕೊಳ್ಬೇಕು. ಹೇಳಪ್ಪ. Mn 2+ ಆಗುತ್ತೆ. ಈಗ ನಾವು ಮ್ಯಾಂಗನೀಸ್ ಕ್ಲೋರೈಡ್ ಅಂತ ಕರೆಯಕ್ಕಾಗುತ್ತಾ? ಮ್ಯಾಂಗನೀಸ್ ಅಷ್ಟೇ ಇದು. ಈ ಮ್ಯಾಂಗನೀಸ್ ಏನಾಗುತ್ತೆ ಅಲ್ಲ, ಈ ಮ್ಯಾಂಗನೀಸ್ ಕೇಸ್ ಏನಾಗುತ್ತೆ +2 ಇಂದ +3 +4 +5 +6 ಅಪ್ ಟು +7 ತನಕ ಹೋಗುತ್ತೀವಿ. ಆಕ್ಸಿಡೇಷನ್ ಅಂದ್ರೆ ಇದ್ರದ್ದು ವೇಲೆನ್ಸಿಗಳು ಇಷ್ಟು ವೇರಿಯೇಷನ್ಸ್ ಇರುತ್ತೆ. ಓಕೆ. ಸೊ ಆದ್ರಿಂದ ಇದು ಮ್ಯಾಂಗನೀಸ್ ಅಂತ ಕರಿತೀವಿ. ನೀವು ಇದನ್ನ ನಾವು ಮ್ಯಾಂಗನೋ OUS ಕೂಡ ತಗೋತೀವಿ. OUS ತಗೋತೀವಿ. ಓಕೆ. ಸಮ್ ಕೇಸಸ್ ಅಲ್ಲಿ OUS ಸಮ್ ಕೇಸಸ್ ಅಲ್ಲಿ ತಗೋತೀವಿ. ಅದು ಯಾವಾಗ ಸಮಟೈಮ್ಸ್ ಈಗ ಮ್ಯಾಂಗನೋಸ್ ಸಲ್ಫೇಟ್ ಏನೋ ಬರುತ್ತೆ ಆ ತರ ಕೇಸಸ್ ಅಲ್ಲಿ ಕೆಲವೊಂದ್ಸತಿ ಯೂಸ್ ಮಾಡ್ತೀವಿ. ಬಟ್ ಏನು ಅದು ಮೋಸ್ಟ್ ಆಫ್ ದ ಟೈಮ್ ಅಲ್ಲಿ ಎಲ್ಲಾ ಸತಿನೂ ಅಪ್ಲಿಕೇಬಲ್ ಆಗೋದಿಲ್ಲ. ಸರ್ಟೈನ್ ಟೈಮ್ ಅಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ಕೆಲವೊಂದ್ಸತಿ ಮ್ಯಾಂಗನೀಸ್ ಸಲ್ಫೇಟ್ ಮ್ಯಾಂಗನಸ್ ಅಂದಾಗ SO4 ಬರುತ್ತೆ. ಸೊ ಅವಾಗ ಇಲ್ಲಿ 2- 2+. ಸೊ ಇದು ಮ್ಯಾಂಗನಸ್ ಅಂತ ಕರಿಬಹುದು. ಮ್ಯಾಂಗನಸ್. ಓಕೆ. ಸೊ ಅದರ ಇದು ಮ್ಯಾಂಗನಸ್ ಕ್ಲೋರೈಡ್ ಅಂತ ಕರಿಬಹುದು. ಬಟ್ ಮ್ಯಾಂಗನೀಸ್ ಕ್ಲೋರೈಡ್ ಏನು ಅಗೇನ್ ಕಾಮನ್ ನೇಮ್ ಅಷ್ಟೇ. ಅದು ಮ್ಯಾಂಗನಸ್ ಅನ್ನೋದ್ರಿಂದ ತಪ್ಪೇನಿಲ್ಲ. OUS ಯೂಸ್ ಮಾಡ್ಬೋದು, ಕಮ್ಮಿ ಇರೋದ್ರಿಂದ ತಪ್ಪೇನಿಲ್ಲ. ಬಟ್ ಕಾಮನ್ ಆಗಿ ನಾವು ಮ್ಯಾಂಗನೀಸ್ 2 ಕ್ಲೋರೈಡ್ ಅಂದ್ರೆ ನಮ್ಗೆ ಅದ್ರದ್ದು ಸಾಲ್ಟ್
ಬಾಕ್ಸ್ ಎಲ್ಲ ಸಿಗುತ್ತೆ ನಮ್ಗೆ ಎಕ್ಸ್ಪೆರಿಮೆಂಟ್ಸ್ ಮಾಡಕ್ಕೆ. ಆ ಎಕ್ಸ್ಪೆರಿಮೆಂಟ್ಸ್ ಬರೀಬೇಕೆ ಸಾಲ್ಟ್ ಏನ್ ಸಿಗುತ್ತೆ ಅದೆಲ್ಲ ಮ್ಯಾಂಗನೀಸ್ 2 ಕ್ಲೋರೈಡ್ ಅಂತಾನೆ ಇರುತ್ತೆ. ಸೊ ಆ ಮ್ಯಾಂಗನೀಸ್ 2 ಕ್ಲೋರೈಡ್ ಅಂತಾನೆ ಇದು ಅದು ಕಾಮನ್ ನೇಮ್. ಸೊ ಈಸಿ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಅನ್ನೋ ಒಂದ್ ಕಾರಣಕ್ಕೆ ನಾವು ಅದನ್ನ ಯೂಸ್ ಮಾಡ್ತೀವಿ ಅಷ್ಟೇ. ಜನರಲ್ ಆಗಿ ಎಲ್ರಿಗೂ ಮ್ಯಾಂಗನೀಸ್ 2 ಕ್ಲೋರೈಡ್ ಅಂದಾಗ ಬರುತ್ತೆ, ಗೊತ್ತಾಗುತ್ತೆ ಅಂತ. ಬಟ್ ನಾವು ಟೆಕ್ನಿಕಲ್ ಟರ್ಮ್ಸ್ ಅಲ್ಲಿ ಮ್ಯಾಂಗನಸ್ ಅಂತ ಯೂಸ್ ಮಾಡಿದಾಗ ನಮಗ್ ಅರ್ಥ ಆಗುತ್ತೆ ಅದು, ಬಟ್ ಕಾಮನ್ ಪೀಪಲ್ಗೆ ಅದು ಅರ್ಥ ಆಗಲ್ಲ. ಸೊ ಆ ತರ ವೇರಿಯೇಷನ್ಸ್. ಸೊ ಇನ್ನೇನಾದ್ರು ಡೌಟ್ಸ್ ಇದಾವ? No, sir. ಸರ್ ಸೊ ನಾವು ನೈಟ್ರೇಟ್ ನ NO3 ಅಂತ ತಗೋತೀವಾ? ಅದರಲ್ಲಿ 2 ಬರುತ್ತೆ ನೈಟ್ರೇಟ್ ಅಲ್ಲಿ. ಸರ್ ನೈಟ್ರೈಡ್ ನ ಬರೀ N ಅಂತ ತಗೋತೀವಾ? ಯಾವ್ದನಪ್ಪ? ನೈಟ್ರೈಡ್. ನೈಟ್ರೈಡ್. ಸೊ ಇದರಲ್ಲಿ ಇದು N ಅಂತ ತಗೋತೀವಿ. ಇನ್ನೂ 2 ಕೇಸ್ ಇದೆ, 3-. ಓಕೆ, ಈ ತರನು ಬರುತ್ತೆ. ಸೊ ಇದು ನೈಟ್ರೈಟ್, ಇದು ನೈಟ್ರೇಟ್. ಓಕೆ, ಇದು ನೈಟ್ರೈಡ್ ಬರೀ N ಇದ್ದಾಗ ನೈಟ್ರೈಡ್. NO2- ಬಂದಾಗ ನೈಟ್ರೈಟ್. ಇದು ಪಾಲಿಅಟಾಮಿಕ್ ಅಪ್ಪ. NO3 ಮತ್ತೆ NO2 ಇದೆ ನೋಡಿ, ಇದು ಪಾಲಿಅಟಾಮಿಕ್. ಓಕೆ, ಪಾಲಿಅಟಾಮಿಕ್ ಕೇಸ್ ಅಲ್ಲಿ ನೈಟ್ರೈಟ್ ಮತ್ತೆ ನೈಟ್ರೇಟ್ ಆಗುತ್ತೆ. ಬರೀ ನಾನು ಮೋನೋ ಅಟಾಮಿಕ್ ಒಂದೇ ಒಂದು N ತಗೋತಿದ್ದೀನಿ ಅಂದಾಗ ಅದೇನಾಗುತ್ತೆ? ನೈಟ್ರೈಡ್ ಆಗುತ್ತೆ. ನೈಟ್ರೈಡ್. ಎಸ್ ಸರ್. ಓಕೆ, ಸೊ ನೆಕ್ಸ್ಟ್ ನಮ್ಗೆ ಇರುವಂತದ್ದು ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಶನ್ಸ್. ಸೊ ಇದು ಆಲ್ರೆಡಿ ನಾವು ನಮ್ಮ ಲೋವರ್ ಕ್ಲಾಸಸ್ ಗಳಲ್ಲಿ ಕೆಮಿಕಲ್ ರಿಯಾಕ್ಷನ್ಸ್ ಮತ್ತೆ ಈಕ್ವೇಶನ್ಸ್ ಗಳ ಬಗ್ಗೆ ಓದಿರ್ತೀವಿ. ಸೊ ಅದನ್ನೇ ಈಗ ನಾವು ಜಸ್ಟ್ ಒಂದ್ ಸ್ವಲ್ಪ ಏನೇನಿದೆ ಎಕ್ಸ್ಟ್ರಾ ಅದರಲ್ಲಿ ಕಲಿಯೋಕೆ, ಮತ್ತೆ ಏನೆಲ್ಲ ಕಲ್ತಿರೋದು ಕರೆಕ್ಟ್ ಆಗಿ ಕಲ್ತಿರೋದು ಏನೇನಿದೆ ಅಲ್ಲ ಒಂದ್ಸತಿ ರಿವೈಸ್ ಮಾಡ್ತೀವಿ. So what is chemical reaction andre? So chemical reaction is a process that leads to transformation. So your word tumba important. Transformation of one set of chemical substance to another. ಸೊ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಅದೊಂದು ರೀತಿಯಾದ ಪ್ರೋಸೆಸ್, ಅದರಲ್ಲಿ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಆಫ್ ಒನ್ ಸೆಟ್ ಆಫ್ ಕೆಮಿಕಲ್ ಸಬ್ಸ್ಟೆನ್ಸ್ ಟು ಅನದರ್. ಸೊ ಒಂದು ಸೆಟ್ ಆಫ್ ಕೆಮಿಕಲ್ಸ್ ಇಂದ ಇನ್ನೊಂದು ಬೇರೆ ಸಬ್ಸ್ಟೆನ್ಸ್ ಗಳಿಗೆ, ಅನದರ್ ಸಬ್ಸ್ಟೆನ್ಸ್ ಗೆ ಟ್ರಾನ್ಸ್ಫಾರ್ಮ್ ಆಗೋದು, ಕಂಪ್ಲೀಟ್ ಟ್ರಾನ್ಸ್ಫರ್ ಆಗುವಂತದ್ದು, ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಆಗ್ಬಿಡುತ್ತೆ. ಸೊ ದಟ್ ಈಸ್ ವಾಟ್ ಕೆಮಿಕಲ್ ರಿಯಾಕ್ಷನ್ಸ್. ಕಂಪ್ಲೀಟ್ ಟ್ರಾನ್ಸ್ಫರ್. A+B ಇತ್ತು ಫಾರ್ ಎಕ್ಸಾಂಪಲ್ ನಮ್ಗೆ, ಸೊ ಅದೇನಾಗ್ಬೇಕು? ಕಂಪ್ಲೀಟ್ಲಿ C+D ಆಗ್ಬೇಕು. ಸೊ ಏನ್ A+B ಇತ್ತು ಅದು ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್ ಆಗೋಗಿದೆ C+D ಗೆ. A ಮತ್ತೆ B ಇಲ್ಲಿಲ್ಲ. ಈ ಜಾಗದಲ್ಲಿ AB ಹುಡುಕಿದ್ರೆ ನಿಮ್ಗೆ AB ಸಿಗಲ್ಲ. ಈ ಜಾಗದಲ್ಲಿ ಇರೋದು C+D. ಸೊ ಅದರಿಂದ ಏನಾಗುತ್ತೆ? ಇಲ್ಲಿರುವಂತದ್ದು ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ, ಕಂಪ್ಲೀಟ್ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಸೊ ಅದನ್ನು ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಕ್ಲಾಸಿಕಲಿ ಕೆಮಿಕಲ್ ರಿಯಾಕ್ಷನ್ ನ ಏನಂತ ಕರಿತಿದ್ವಿ ಅಂದ್ರೆ ಅದರಲ್ಲಿ ನಮ್ಗೆ ಬರೀ ಎಲೆಕ್ಟ್ರಾನ್ ಪೊಸಿಷನ್ ಗಳು ಚೇಂಜ್ ಆಗುವಂತದ್ದು, ಚೇಂಜಸ್ ದಟ್ ಇನ್ವಾಲ್ವ್ ದ ಪೊಸಿಷನ್ ಆಫ್ ಎಲೆಕ್ಟ್ರಾನ್. ಸೊ ಔಟರ್ ಮೋಸ್ಟ್ ಅಲ್ಲಿ ಇರುವಂತ ಎಲೆಕ್ಟ್ರಾನ್ ಗಳು ಪೊಸಿಷನ್ ಚೇಂಜ್ ಆಗುವಂತದ್ದು, ಅಥವಾ ಬ್ರೇಕಿಂಗ್ ಆಫ್ ಕೆಮಿಕಲ್ ಬಾಂಡ್ಸ್ ಬಿಟ್ವೀನ್ ದ ಆಟಮ್ಸ್. ಆಟಮ್ ಗಳ ಮಧ್ಯ H ಮತ್ತೆ H ಗಳ ಮಧ್ಯ ಒಂದು ಬಾಂಡ್ ಇದ್ರೆ ಅದು ಬ್ರೇಕ್ ಆಗುವಂತದ್ದು. ಅದೇ ರೀತಿ ಆ ನ್ಯೂಕ್ಲಿಯರ್ ಏನಿತ್ತು ಆ ನ್ಯೂಕ್ಲಿಯರ್ ಟಚ್ ಮಾಡ್ತಾ ಇರ್ಲಿಲ್ಲ. ಸೊ ದ ನ್ಯೂಕ್ಲಿಯರ್ ರಿಮೈನ್ಡ್ ಅನ್ಎಫೆಕ್ಟೆಡ್. ಸೊ ನ್ಯೂಕ್ಲಿಯರ್ ವಾಸ್ ನಾಟ್ ಟಚ್ and can often be described by a chemical equations. So
ಅಂದ್ರೆ ಇದು ನಾವು ಹಳೆ ಕಾಲದಲ್ಲಿ ನಾವು ತಿಳ್ಕೊಂಡಿದ್ವಿ. ಕ್ಲಾಸಿಕಲ್ ಅಂದ್ರೆ ಓಲ್ಡನ್ ಟೈಮ್ ಅಲ್ಲಿ. ಸೊ ಏನ್ಷಿಯಂಟ್ ಟೈಮ್ ಅಲ್ಲಿ ಥಾಟ್ ವಾಟ್ ಇಸ್ ಕೆಮಿಕಲ್ ರಿಯಾಕ್ಷನ್ ಅಂದ್ರೆ, ಸೊ ಅದ್ರಲ್ಲಿ ಎಲೆಕ್ಟ್ರಾನ್ ಎಕ್ಸ್ಚೇಂಜ್ ಆಗುವಂತದ್ದು ಅಥವಾ ಎಲೆಕ್ಟ್ರಾನ್ ಪೊಸಿಷನ್ ಚೇಂಜ್ ಆದ್ರೆ ಅದನ್ನ ನಾವು ಕೆಮಿಕಲ್ ರಿಯಾಕ್ಷನ್ ಅಂತಿದ್ವಿ. ಅದೇ ರೀತಿ ಬಾಂಡ್ಗಳು ಏನಾದ್ರು ಬ್ರೇಕ್ ಆಗಿದ್ರೆ ಅದನ್ನ ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತಿದ್ವಿ. ಬಟ್ ಈ ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಯಾವುದೇ ರೀತಿಯಾದ ಚೇಂಜಸ್ ನ್ಯೂಕ್ಲಿಯೈಗೆ ಆಗ್ತಾ ಇರ್ಲಿಲ್ಲ. ಅಂದ್ರೆ ನ್ಯೂಕ್ಲಿಯೈ ನಮ್ಗೆ ಗೊತ್ತಿರೋಂಗೆ ಸೆಂಟ್ರಲ್ ಪೊಸಿಷನ್ ಅಲ್ಲಿ ಇರ್ತಾ ಇತ್ತು. ಸೊ ಆ ನ್ಯೂಕ್ಲಿಯೈಗೆ ಯಾವ ಪೊಸಿಷನ್, ಆ ನ್ಯೂಕ್ಲಿಯಲ್ಲಿ ಯಾವುದೇ ರೀತಿಯಾದ ಎಫೆಕ್ಟ್ ಆಗ್ತಿರ್ಲಿಲ್ಲ. ಗೊತ್ತಾಗಿದೆ ಅಲ್ವಾ? ಸೊ ಅದು ಕೆಮಿಕಲ್ ರಿಯಾಕ್ಷನ್ ಗಳ ಬಗ್ಗೆ. ಸೊ ನಾವು ನಮ್ಮ ಎವ್ರಿಡೇ ಲೈಫ್ ಅಲ್ಲಿ ಸೊ ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸ್ ಗಳನ್ನ ಅಬ್ಸರ್ವ್ ಮಾಡಿರ್ತೀವಿ. ಸೊ ಕುಕ್ಕಿಂಗ್ ಮಾಡುವಾಗ ಆಗ್ಬೋದು, ವೆನ್ ಯು ಆರ್ ರೆಸ್ಪಿರೇಷನ್, ರೆಸ್ಪೈರಿಂಗ್. ಸೊ ಈ ಆಕ್ಸಿಜನ್ ಇನ್ಹೇಲ್ ಮಾಡುವಂತದ್ದು, ಕಾರ್ಬನ್ ಡೈಆಕ್ಸೈಡ್ ಎಕ್ಸೇಲ್ ಮಾಡುವಂಥದ್ದು. ಸೊ ದಿಸ್ ಅ ಕೆಮಿಕಲ್ ಪ್ರೋಸೆಸ್. ಸೊ ಅದೇ ರೀತಿ ಕುಕ್ಕಿಂಗ್ ಮಾಡುವಾಗ ಅದರದ್ದು ಏನು ಸ್ಟೇಟ್ಗಳು ಚೇಂಜ್ ಆಗುತ್ತೆ. ವೆಜಿಟೇಬಲ್ ಎಲ್ಲ ತಗೊಂಡಾಗ ತುಂಬಾ ಹಾರ್ಡ್ ಇರುತ್ತೆ ಕೆಲವೊಂದು ವೆಜಿಟೇಬಲ್ಗಳು, ಅದು ಇದನ್ನ ಕುಕ್ ಮಾಡಿದಾಗ ಸ್ಮೂತ್ ಆಗ್ಬೋದು. ಅಥವಾ ಅಕ್ಕಿ ಏನ್ ತಗೊಂಡಿರ್ತಾರೆ ಅಕ್ಕಿಯಿಂದ ಅನ್ನ ಆಗುವಂತದ್ದಾಗ್ಬೋದು. ಸೊ ಅವೆಲ್ಲ ಕೆಮಿಕಲ್ ರಿಯಾಕ್ಷನ್ಸ್ಗಳು. ಸೊ ಕೆಮಿಕಲ್ ರಿಯಾಕ್ಷನ್ಸ್ ಆರ್ ಎವ್ರಿವೇರ್. ಅಗೇನ್ ರಸ್ಟಿಂಗ್ ನೋಡಿದೀವಿ, ಫಾರ್ಮೇಶನ್ ಆಫ್ ಕರ್ಡ್. ಸೊ ಅಲ್ಲೂ ಕೂಡ ಒಂದು ಬ್ಯಾಕ್ಟೀರಿಯಾ ಇರುತ್ತೆ ವಿಚ್ ಮೇಕ್ಸ್ ದ ಫಾರ್ಮೇಶನ್ ಆಫ್ ಕರ್ಡ್. ಸೊ ಚೇಂಜ್ ಇನ್ ಕಲರ್, evolution of gases. ಸೊ ಟೆಂಪರೇಚರ್ ಅಲ್ಲಿ ಆಗುವಂತಹ ಚೇಂಜಸ್ಗಳು, ಒಂದು ಇನ್ಸಾಲ್ಯುಬಲ್ ಪ್ರೆಸಿಪಿಟೇಟ್ ಫಾರ್ಮೇಶನ್ ಆಗುವಂತದ್ದು, ಸಾಲಿಡ್ ಇನ್ಸಾಲ್ಯುಬಲ್ ಸಾಲಿಡ್ಸ್, ಅದನ್ನ ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಸೊ ಅವೆಲ್ಲ ಸಮ್ ರಿಯಾಕ್ಷನ್ಸ್ ನಾವು ನೋಡಿರುವಂತದ್ದು. ಸೊ ಅದೇ ರೀತಿ ಕೆಮಿಕಲ್ ಈಕ್ವೇಶನ್ಸ್ ಅಂದ್ರೆ, ಸೊ ಇದು ಕೆಮಿಕಲ್ ಈಕ್ವೇಶನ್ಸ್ ತುಂಬಾ ಇಂಪಾರ್ಟೆಂಟ್. ಸೊ ಸಿಂಪ್ಲಿಫೈ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ ಇಲ್ಲಿ, ಕೆಮಿಕಲ್ ರಿಯಾಕ್ಷನ್ ಗಳನ್ನ ಸಿಂಪ್ಲಿಫೈ ಮಾಡೋದಕ್ಕೆ ಅದಕ್ಕೆ ಕೆಮಿಕಲ್ ಈಕ್ವೇಶನ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಿದೀವಿ. ಸೊ ಕೆಮಿಕಲ್ ಈಕ್ವೇಶನ್ ಇಸ್ ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಆಫ್ ಕೆಮಿಕಲ್ ರಿಯಾಕ್ಷನ್ in the form of symbols and formulae. Chemical reaction is a symbolical representation of chemical reaction in the form of symbols and formula. So ಈಗ ಆಲ್ರೆಡಿ ನಾವು ಫಾರ್ಮುಲಾ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಫಾರ್ಮುಲಾ ಹೇಗೆ ಬರೆಯೋದು ಅಂತ ತಿಳ್ಕೊಂಡಿದ್ವಿ, ಆ ಫಾರ್ಮುಲಾಗೆ ಹೇಗೆ ನೇಮ್ ಮಾಡೋದು ಅಂತ ತಿಳ್ಕೊಂಡಿದ್ವಿ. ಓಕೆ, ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ರೆ ಕೆಮಿಕಲ್ ಈಕ್ವೇಶನ್ ಅಲ್ಲಿ ಏನಿರುತ್ತೆ ಅಂದ್ರೆ ಬರೀ ಸಿಂಬಲ್ಸ್ ಇರುತ್ತೆ. ಆ ಸಿಂಬಲ್ ಗಳು ಏನ ರೆಪ್ರೆಸೆಂಟ್ ಮಾಡ್ತಿದೆ, ಒಂದು ಕೆಮಿಕಲ್ ರಿಯಾಕ್ಷನ್ ರೆಪ್ರೆಸೆಂಟ್ ಮಾಡ್ತಿದೆ. ಯಾವ ಫಾರ್ಮ್ ಅಲ್ಲಿ ಅದು ಒಂದು ಸಿಂಬಲ್ಸ್ ಆಗ್ಬೋದು, ಅದೊಂದು ಫಾರ್ಮುಲಾದ ಆ ಫಾರ್ಮುಲಾ ರೀತಿ ಆಗ್ಬೋದು, ಒಂದು ಸಿಂಬಲ್ ರೀತಿಯಾಗಿ ಅದು ಮಾಡುತ್ತೆ. ಸೊ ಅದಕ್ಕೆ ಎಕ್ಸಾಂಪಲ್ ನೋಡಿದ್ರೆ ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್. ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್ ಇಸ್ ಈಕ್ವಲ್ ಟು ಮೆಗ್ನೀಷಿಯಂ ಆಕ್ಸೈಡ್. ಮತ್ತೆ ನೀವು ಇಲ್ಲಿ ನೋಡ್ಬೋದು ಆಕ್ಸೈಡ್ ಆಗಿದೆ, ಆನ್ ಅಯಾನ್ ಅದು, ಅದಕ್ಕೆ IDE ನ ಆಡ್ ಮಾಡಿದ್ದಾರೆ. ಕ್ಯಾಟಯನ್ ಮೆಗ್ನೀಷಿಯಂ ಏನು ಚೇಂಜಸ್ ಆಗಿಲ್ಲ, ಅದು ಹಾಗೆ ಉಳ್ಕೊಂಡಿದೆ. ಸೊ ಅದು ಒಂದು ಎಕ್ಸಾಂಪಲ್ ಆಗುತ್ತೆ. ಮೆಗ್ನೀಷಿಯಂ ಪ್ಲಸ್ ಆಕ್ಸಿಜನ್, ದಟ್ ಇಸ್ ಮೆಗ್ನೀಷಿಯಂ ಆಕ್ಸೈಡ್. ಸೊ ಇಲ್ಲಿ ನಾವು ನೋಡೋದಾದ್ರೆ ದ ಸಬ್ಸ್ಟೆನ್ಸ್ ದಟ್ ಅಂಡರ್ಗೋ ಕೆಮಿಕಲ್ ಚೇಂಜ್ ಇನ್ ದ ರಿಯಾಕ್ಷನ್. ಯಾವ್ದಾವ್ದು ಕೆಮಿಕಲ್ ಚೇಂಜ್ ಆಗ್ತಿದೆ, ಟ್ರಾನ್ಸ್ಫಾರ್ಮ್ ಆಗ್ತಾ ಇರೋದು ಯಾವ್ದಾವ್ದು, ಮೆಗ್ನೀಷಿಯಂ ಮತ್ತೆ ಆಕ್ಸಿಜನ್ ಟ್ರಾನ್ಸ್ಫಾರ್ಮ್ ಆಗ್ತಾ ಇದೆ, ಅದನ್ನ ನಾವು ರಿಯಾಕ್ಟೆಂಟ್ ಅಂತ ಕರಿತೀವಿ. ಸೊ ರಿಯಾಕ್ಟೆಂಟ್ ಅಂತ ಕರಿತೀವಿ. ನೀವು ರಿಯಾಕ್ಟೆಂಟ್ ನ ನೋಡ್ಬೋದು ಅಲ್ಲಿ, ಅದು ರೈಟ್ ಹ್ಯಾಂಡ್ ಸೈಡ್, ಸಾರಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರುತ್ತೆ LHS. ಸೊ ಅದು ರಿಯಾಕ್ಟೆಂಟ್. ಅದೇ ರೀತಿ ಯಾವ್ದೋ ಒಂದು ಹೊಸ ಸಬ್ಸ್ಟೆನ್ಸ್ ಫಾರ್ಮೇಶನ್ ಆಗಿದೆ ನಮ್ಗೆ, ಆ ಹೊಸ ಸಬ್ಸ್ಟೆನ್ಸ್ ಯಾವುದು ಅಂದ್ರೆ ಅದು ಮೆಗ್ನೀಷಿಯಂ ಆಕ್ಸೈಡ್. ಸೊ ಅದು ನಮ್ಗೆ ಏನಿರುತ್ತೆ ಅದನ್ನ ನಾವು ಪ್ರಾಡಕ್ಟ್ ಅಂತ ಕರಿತೀವಿ, ವಿಚ್ ಇಸ್ ಪ್ರೆಸೆಂಟ್ ಆನ್ ದ ರೈಟ್ ಹ್ಯಾಂಡ್ ಸೈಡ್.
ಸೊ ಅದು ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ನಮ್ಗೆ ರಿಯಾಕ್ಟೆಂಟ್ಸ್ ಯಾವುದು, ಪ್ರಾಡಕ್ಟ್ಸ್ ಯಾವುದು ಅಂತ ಗೊತ್ತಾಗುತ್ತೆ. ಸೊ ಅದೇ ರೀತಿ ಇಲ್ಲಿ ಇನ್ನೊಂದು ವರ್ಡ್ ಈಕ್ವೇಶನ್. ಸೊ ದ ಟೈಮ್ ಈಸ್ ಲೆಸ್ ದನ್ 1 minute ಇದೆ. ಓಕೆ, ಸೊ ಇದು ಬ್ರೇಕ್ ಡೌನ್ ಆದ ತಕ್ಷಣ ಪುನಃ ಒಂದು 5 minutes ಲಾಗಿನ್ ಆಗಿ ಪುನಃ ರೀಲಾಗಿನ್ ಆಗಿ ಕಟ್ಟಾಗ. ಸೊ ವರ್ಡ್ ಈಕ್ವೇಶನ್ ಅಲ್ಲಿ ಏನಾಗುತ್ತೆ, ವರ್ಡ್ ಈಕ್ವೇಶನ್ ಶೋಸ್ ಚೇಂಜ್ ಆಫ್ ರಿಯಾಕ್ಟೆಂಟ್ಸ್ ಟು ಪ್ರಾಡಕ್ಟ್ಸ್. ಚೇಂಜ್ ಆಫ್ ರಿಯಾಕ್ಟೆಂಟ್ಸ್ ಟು ಪ್ರಾಡಕ್ಟ್ಸ್ ಥ್ರೂ ಆನ್ ಆರೋ ಪ್ಲೇಸ್ಡ್ ಬಿಟ್ವೀನ್ ದೆಮ್. ಸೊ ಅಲ್ಲೊಂದು ಆರೋನ ಹಾಕಿರ್ತೀವಿ ನಾವು. ಆರೋ ಇಂಡಿಕೇಟ್ ಏನ್ ಮಾಡುತ್ತೆ, ಚೇಂಜ್ ಆಫ್ ರಿಯಾಕ್ಟೆಂಟ್ಸ್ ಟು ಪ್ರಾಡಕ್ಟ್.